ಕರಳು ಕ್ಲೀನ್ ಮಾಡೋದ್ರಿಂದ ಈ ಮಲಬದ್ಧತೆ ಹೋಗುತ್ತಾ? ಎಷ್ಟೊಂದ್ ಜನ ಈ ವೆಲ್ನೆಸ್ ಸೆಂಟರ್ ಅಲ್ಲಿ ಇಲ್ಲಿ ಹೋಗಿ ಎನಿಮಾ ಕೊಡಿಸ್ಕೊಳ್ಳೋದು, ನ್ಯಾಚುರೋಪತಿಗೆ ಹೋಗಿ ಲಿಕ್ವಿಡ್ ಅದೇನೋ ಹಿಂದ್ಗಡೆಯಿಂದ ಕೊಡ್ತಾರೆ, ಅದರಿಂದ ಕರಳೆಲ್ಲ ಕ್ಲೀನ್ ಆಗ್ತಾ ಇದೆ, ನನ್ನ ತೊಂದರೆ ಹೊರಟೋಗುತ್ತೆ ಅನ್ಕೊಂತಾರೆ. ಅವತ್ತಿನ ದಿನ ಇರೋಂತ ಮಲ ಮಾತ್ರ ಆಚೆಗೆ ಬರುತ್ತೆ. ಇದು ನಿಮ್ಮ ಲಾಂಗ್ ಟರ್ಮ್ಗೆ ಸೊಲ್ಯೂಷನ್ ಅಲ್ಲ. ಕರಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ರಾನಿಕ್ ಕಾನ್ಸ್ಟಿಪೇಷನ್, ಮಲಬದ್ಧತೆ ಹೋಗಲ್ಲ. ರೂಟ್ ಕಾಸ್ ಏನಿದೆ, ಅದಕ್ಕೆ ಕಾರಣ ಏನಿದೆ ಅನ್ನೋ ಹುಡುಕಿ ಅದನ್ನ ಅಡ್ರೆಸ್ ಮಾಡ್ಬೇಕು. ಕರಳನ್ನ ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಕರಳಲ್ಲಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಕೆಲವೊಂದು ಗಟ್ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಅಂತ ಶುರು ಆಗುತ್ತೆ. ಕರಳನ್ನ ಪದೇ ಪದೇ ಕ್ಲೀನ್ ಮಾಡಿಸ್ಕೊಂಡ್ರೆ ಎನಿಮಾ ಕೊಡ್ಸ್ಕೊಂತಾ ಇರ್ತಾರಲ್ಲ, ಇಂಥವ್ರಿಗೆ ಅದ್ರ ಮೇಲೇನು ಡಿಪೆಂಡೆನ್ಸ್ ಬರುತ್ತೆ. ಸೊ ಒಂದು ನ್ಯಾಚುರಲ್ ಅರ್ಜು, ನೈಸರ್ಗಿಕವಾಗಿ ಬರೋವಂತ ಒಂದು ನಾರ್ಮಲ್ ಬೌಲ್ ಮೂವ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ. ಇನ್ನು ಕೆಲವರಿಗೆ ಈ ಕರಳನ್ನು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ಕಿಡ್ನಿ ಇಶ್ಯೂಸ್ ಶುರುವಾಗುತ್ತೆ. ಸೊ ಇದು ಸ್ವಲ್ಪ ನೀವು ಜಾಗ್ರತೆಯಾಗಿ ಇರಬೇಕಾಗುತ್ತೆ.